ತಮಿಳುನಾಡು ಸರ್ಕಾರದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದ ನಟ, ರಾಜಕಾರಣಿ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ 2 ವರ್ಷದಲ್ಲಿ ಎಷ್ಟೋ ರಾಜಕಾರಣಿಗಳು ತುಂಬಾ 15 ವರ್ಷ, 20 ವರ್ಷ, 25 ವರ್ಷ ತಮ್ಮ ಒಂದು ಪಕ್ಷವನ್ನ ಕಟ್ಟೋದಕ್ಕೆ ತೆಗೆದುಕೊಳ್ತಾರೆ. ಆದ್ರೆ ಇವರು 2 ವರ್ಷದಲ್ಲಿ ಟಿವಿಕೆ ವೆಟ್ರಿ ಕಳಗಂ ಪಕ್ಷವನ್ನ ಕಟ್ಟಿ ಲೋಕಭವನ ತಲುಪಿದ ದಳಪತಿ ವಿಜಯ್ ರಾಜ್ಯಪಾಲರ ಬಳಿ ಮತ್ತೆ ವಿಜಯ್ ಹಕ್ಕು ಮಂಡನೆಯನ್ನ ಮಾಡ್ತಾರೆ. 4ನೇ ಬಾರಿ ಗವರ್ನರ್ ಭೇಟಿ ಮಾಡಿದ ಟಿವಿಕೆ ವಿಜಯ್. ಅಂತೂ ಇಂತೂ ತಮಿಳುನಾಡಲ್ಲಿ ವಿಜಯ್ ಅವರು ಸಿಎಂ ಆಗೋದು ಖಚಿತ. ಕೊನೆಗೂ ಟಿವಿಕೆಗೆ ವಿಸಿಕೆ ಮುಸ್ಲಿಂ ಲೀಗ್ನ ಬೆಂಬಲ ಸಿಕ್ಕಿದೆ. ರಾಜ್ಯಪಾಲರ ಬಳಿ ಮತ್ತೆ ವಿಜಯ್ ಹಕ್ಕು ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸತತ 4ನೇ ಬಾರಿ ಗವರ್ನರ್ ಅವರನ್ನ ಭೇಟಿ ಮಾಡಿದ್ದಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್. ರಾಜ್ಯಪಾಲರ ಅನುಮತಿ ಸಿಕ್ಕರೆ ಬಹುಶಃ ಸಿಎಂ ಆಗಿ ಇವತ್ತೇ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಈಗ ಅವರ ನಂಬರ್ ಬಂದು 120. ಈಗ ಆಲ್ರೆಡಿ ಲೋಕಭವನ ರೀಚ್ ಆಗಿದ್ದಾರೆ ದಳಪತಿ ವಿಜಯ್. ರಾಜ್ಯಪಾಲರ ಬಳಿ ಮತ್ತೆ ಹಕ್ಕು ಮಂಡನೆ ಮಾಡ್ತಾರೆ ಸರ್ಕಾರ ರಚನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆಲ್ರೆಡಿ 3 ಬಾರಿ ಭೇಟಿಯಾಗಿ ಬಂದಿದ್ರು. ಅದಾದ ನಂತರದಲ್ಲಿ ತಮಿಳುನಾಡು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇತ್ತು. ಬಿಕಾಸ್ ಆ ನಂಬರ್ ಏನಿದೆಯಲ್ಲ ಅದನ್ನ ಬಹಳ ಪ್ರಯಾಸ ಪಟ್ಕೊಂಡು ರೀಚ್ ಆಗಿರೋದು. ಕಳೆದ 3-4 ದಿನಗಳಿಂದ ಉಂಟಾಗಿದ್ದಂತಹ ಈ ಒಂದು ಗೊಂದಲ, ಅತಂತ್ರದ ಪರಿಸ್ಥಿತಿ ಏನಿತ್ತಲ್ಲ ಅದು ಈಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಈಗ 4ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ. ಅಲ್ಲಿಗೆ ಏನು ತಮಿಳುನಾಡಿನ ಜನ ಕಾಯ್ತಾ ಇದ್ರಲ್ಲ, ತಮ್ಮ ನೆಚ್ಚಿನ ನಾಯಕ ನಟ, ಅದರಲ್ಲೂ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಸಿಎಂ ಆಗಬೇಕು ಅಂತೇಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಹೋಗುತ್ತೆ. ರಾಜ್ಯಪಾಲರ ಅನುಮತಿ ಸಿಗಬೇಕು. ಆ ಅನುಮತಿ ಸಿಕ್ಕ ನಂತರದಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರೆ. ನೂತನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು. ಬಟ್ ಈಗ ನಂಬರ್ ನಾವು ತೋರಿಸ್ತಾ ಇದೀವಲ್ಲ, ಮೆಜಾರಿಟಿ ಏನಿದೆ 118. ಟೋಟಲ್ ಈಗ ಅವರಿಗೆ ಸಿಕ್ಕಿರುವಂತಹ ಸಂಖ್ಯಾಬಲ ಎಷ್ಟಿದೆ ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಕಳೆದ 3-4 ದಿನಗಳಿಂದ ನಡೀತಾ ಇದ್ದಂತಹ ಈ ಒಂದು ರಾಜಕೀಯ ಹೈ ಡ್ರಾಮಾ ಏನಿದೆ, ಬಿಕಾಸ್ ಅವರಿಗೆ ಸಪೋರ್ಟ್ ಸಿಗತ್ತಾ ಸಿಗಲ್ವಾ, ಆಮೇಲೆ ಸಾಕಷ್ಟು ಬೇಡಿಕೆಗಳನ್ನು ಕೂಡ ಮುಂದಿಡ್ತಾ ಇದ್ರು. ಆ ಬೇಡಿಕೆಗಳಿಗೆ ಓಕೆ ಅಂದು ಆ ನಂತರದಲ್ಲಿ ಸರ್ಕಾರ ರಚನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲೂ ಕೂಡ ಟಿವಿಕೆ ಪಕ್ಷ ಇತ್ತು.
ಅದನ್ನೆಲ್ಲ ಹೊರತುಪಡಿಸಿ ಈಗ 4ನೇ ಬಾರಿಗೆ ಗವರ್ನರ್ ಅವರನ್ನ ಭೇಟಿ ಮಾಡಿದ್ದಾರೆ ಟಿ.ವಿ.ಕೆ. ವಿಜಯ್ ಅವರು. ರಾಜ್ಯಪಾಲರ ಅನುಮತಿ ಸಿಕ್ಕರೆ ಓಕೆ, ಯಾಕಂತಂದ್ರೆ ಬಿಕಾಸ್ ಈಗ ಅವರಿಗೆ ನಂಬರ್ ಇದೆ ಅಂತ ಅಂದಮೇಲೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಕೊಟ್ಟರು ಅಂತ ಅಂದ್ರೆ ಬಹುಶಃ ಇವತ್ತೇ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂಥೇಳಿ ಹೇಳಲಾಗ್ತಾ ಇದೆ. ಬಟ್ ಈಗ ಆಲ್ರೆಡಿ ಪ್ರತಿಯೊಬ್ಬರು ಕೂಡ ತಮಿಳುನಾಡಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಘಳಿಗೆಗಾಗಿ. ಬಿಕಾಸ್ ಚುನಾವಣಾ ಫಲಿತಾಂಶ ಹೊರಬಿದ್ದು ಈಗ ಆಲ್ರೆಡಿ 4 ದಿವಸ ಆಯಿತು. ಆ 4 ದಿವಸದಿಂದಲೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಹೇಗೆ ಅವರ ಸಿನಿಮಾಗಳಲ್ಲಿ ಇರ್ತಿತ್ತಲ್ಲ ಅದೇ ರೀತಿಯಾದಂಥ ಟ್ವಿಸ್ಟ್ಗಳು ಸಿಗ್ತಾ ಇತ್ತು ತಮಿಳುನಾಡು ಚುನಾವಣಾ ಫಲಿತಾಂಶ ಹೊರಬಿದ್ದ ನಂತರದಲ್ಲಿ. ಬಿಕಾಸ್ DMK ಮತ್ತು ADMK ಒಂದಾಗುತ್ತೆ, ಸರ್ಕಾರ ರಚನೆ ಮಾಡುತ್ತೆ, ಆಮೇಲೆ ಹೇಗಾದರೂ ಮಾಡಿ ಟಿ.ವಿ.ಕೆನ ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ಭಾಳಷ್ಟು ಕಸರತ್ತುಗಳು ನಡೆದರೂ ಕೂಡ ಒಂದು ಕಡೆ ರೆಸಾರ್ಟ್ ಪಾಲಿಟಿಕ್ಸು, ಮತ್ತೊಂದು ಕಡೆ ಈ ನಂಬರ್ ಆಟ, ಇದೆಲ್ಲದರ ಹೊರತಾಗಿ ಈಗ ಅಧಿಕೃತವಾಗಿ ನೂತನ ಮುಖ್ಯಮಂತ್ರಿಯಾಗಿ ಇವತ್ತೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಸದ್ಯ ಗೊತ್ತಾಗ್ತಾ ಇದೆ. ಬಿಕಾಸ್ ಈ ಉಳಿದ ಎಡಪಕ್ಷಗಳು ಮತ್ತು ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಪಡೆಯೋದಕ್ಕೆ ಎಷ್ಟೆಲ್ಲ ಕಸರತ್ತನ್ನು ನಡೆಸಿದ್ರು ಅಂತೇಳಿ ನಾವು ಕಳೆದ 2-3 ದಿನಗಳಿಂದಲೂ ಕೂಡ ನೋಡ್ತಾ ಇದ್ವಿ. ಬಿಕಾಸ್ ಮೊದಲನೇ ಬಾರಿಗೆ ಹೋಗ್ತಾರೆ 112, ಏನು ಕಾಂಗ್ರೆಸ್ 5 ಇರುತ್ತಲ್ಲ, 107 + 5 112 ಶಾಸಕರ ಸಹಿ ಇರುವಂಥ ಪತ್ರವನ್ನು ನೀಡಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕು ಮಂಡಿಸಿ ಬರ್ತಾರೆ. ಅದಾದಮೇಲೆ ಮರುದಿನ ಮತ್ತೆ 2ನೇ ಬಾರಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ನೀವು ಸಂಖ್ಯಾಬಲ ತೋರಿಸಬೇಕು, ನಿಮಗೆ ಮೆಜಾರಿಟಿ ಇದ್ದರೆ ಮಾತ್ರ ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ರಾಜ್ಯಪಾಲರು ಆ ಮೆಜಾರಿಟಿಯನ್ನು ಪ್ರೂವ್ ಮಾಡುವಂಥ ಸವಾಲು ಹಾಕ್ತಾರೆ. ಅದಾದ ನಂತರದಲ್ಲಿ ಶುರುವಾಯಿತು ರೆಸಾರ್ಟ್ ಪಾಲಿಟಿಕ್ಸು, ನಂಬರ್ ಪಾಲಿಟಿಕ್ಸು. ಇದೆಲ್ಲದರ ನಡುವೆ ಈಗ ಫೈನಲಿ ಅವರಿಗೆ CPM ಇಂದ 4, ಅದರ ಜೊತೆಗೆ VCK, ಭಾಳ ಮುಖ್ಯವಾಗಿ VCK ಪಕ್ಷದಿಂದ ಮೊದಲಿಗೆ ಸಪೋರ್ಟ್ ಸಿಕ್ಕಿದೆ ಅಂತಲೇ ಎಲ್ಲರೂ ಕೂಡ ಭಾವಿಸಿದ್ವಿ. ಬಟ್ ಇಲ್ಲ, ಕೊನೆ ಗಳಿಗೆಯಲ್ಲಿ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇತ್ತು. ಬಟ್ ಈಗ ಫೈನಲ್ ಆಗಿ ಆ ಒಂದು ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾದಂತಹ ಸಂಖ್ಯಾಬಲ ಏನಿದೆ ಅದು ಟಿ.ವಿ.ಕೆ. ಪಕ್ಷಕ್ಕೆ ಸಿಕ್ಕಿದೆ. ಅಲ್ಲಿಗೆ ತಮಿಳುನಾಡಲ್ಲಿ ಏನು ಜನ ಬಯಸ್ತಾ ಇದ್ರಲ್ಲ, ಒಂದು ಹೊಸ ಸರ್ಕಾರ ಬರಬೇಕು, ಒಂದು ಹೊಸ ಬದಲಾವಣೆ ಬರಬೇಕು ಅಂಥೇಳಿ ಈಗ ಒಂದು ಕಡೆ ತಮಿಳುನಾಡು ಎಲ್ಲ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ಭಾಳ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ ಒಂದು ಐತಿಹಾಸಿಕ ಕ್ಷಣ ಕಣ್ತುಂಬಿಕೊಳ್ಬೇಕು ಅಂತೇಳಿ. ಬಿಕಾಸ್ ಏನು ತಮ್ಮ ನೆಚ್ಚಿನ ನಟನನ್ನು ಸ್ಕ್ರೀನ್ ಮೇಲೆ ನೋಡಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರಲ್ಲ, ಅದೇ ರೀತಿಯಾಗಿ ಈಗ ತಮಿಳುನಾಡಿನ ದಳಪತಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಲ್ಲ, ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನುವಂತಹ ಕುತೂಹಲ ಎಲ್ಲವೂ ಕೂಡ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ. ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಇದೆ, ಹೆಂಗೆ ಫ್ಯಾನ್ಸ್ಗಳು. ಬಿಕಾಸ್ ಅವರು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ರು. ಇನ್ನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಅಂದರೆ ಅವರಿಗೆ ಖುಷಿಗೆ ನಿಜಕ್ಕೂ ಒಂದು ರೀತಿ ಪಾರವೇ ಇಲ್ಲ, ಅಷ್ಟರ ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ VCK ಪಕ್ಷ ಕೂಡ ಸಾಕಷ್ಟು ಡಿಮ್ಯಾಂಡ್ಗಳನ್ನು ತಮ್ಮ ಮುಂದಿಟ್ಟಿದ್ರು. ಅದರಲ್ಲೂ ನೋಡಿ, 2 ಶಾಸಕರ ಬೆಂಬಲವನ್ನು ನೀಡೋದಕ್ಕೆ ನಮಗೆ DCM ಮಾಡಬೇಕು, ನಮಗೆ ಮಂತ್ರಿಗಿರಿ ಕೊಡಬೇಕು, ನಮ್ಗೆ ಅದು ಮಾಡಬೇಕು. ಆಮೇಲೆ ಈ ರಿಸೈನ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಎರಡು ಕಡೆ ಏನು ಗೆದ್ದಿದ್ದಾರಲ್ಲ ವಿಜಯ್ ಅವರು, ಅದರಲ್ಲಿ ಒಂದು ಸ್ಥಾನ ಏನು ಬಿಟ್ಕೊಡ್ತಾರಲ್ಲ ಅದನ್ನು ನಮಗೆ ಕೊಡಬೇಕು ಅಂತೇಳಿ ಈ ಥರ ಸಾಕಷ್ಟು ಡಿಮ್ಯಾಂಡ್ಗಳು ಇಟ್ಟಿದ್ರು ಅಂತೇಳಿ ಭಾಳಷ್ಟು ಚರ್ಚೆ ಆಗ್ತಾ ಇತ್ತು. ಬಟ್ ಅದನ್ನೆಲ್ಲವನ್ನು ಹೊರತುಪಡಿಸಿದ್ರೆ ಈಗ ಕೊನೆಗೂ ಆ ಒಂದು ಟೈಮ್ ಹತ್ರ ಬಂದಿದೆ. ಏನು ತಮಿಳುನಾಡಿನ ಜನ ಒಂದು ಹೊಸ ಬದಲಾವಣೆಯನ್ನು ಬಯಸ್ತಾ ಇದ್ರು, ತಮ್ಮ ನೆಚ್ಚಿನ ನಟ ಏನಿದ್ದಾರೆ ವಿಜಯ್ ಅವರು CM ಆಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ರು. ಆ ಒಂದು ಆಸೆ ಫುಲ್ಫಿಲ್ ಆಗುವಂಥ ಟೈಮ್ ಹತ್ರ ಬಂದಿದೆ. ಈಗ ಆಲ್ರೆಡಿ ತಮಿಳುನಾಡಿನಾದ್ಯಂತ ಈ ಒಂದು ಕಮಾಲನ್ನು ಮಾಡುತ್ತೆ ಅಂತೇಳಿ ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಆ ಒಂದು ಸಾಧನೆಯನ್ನು ಟಿ.ವಿ.ಕೆ. ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಮಾಡಿ ತೋರಿಸಿದ್ದಾರೆ. ಬಿಕಾಸ್ ಒಂದು ಪಕ್ಷವನ್ನು ಕಟ್ಟಿ ಆ ಪಕ್ಷವನ್ನು ಚುನಾವಣೆ ಫೇಸ್ ಮಾಡಿದಂಥ ಮೊದಲನೇ ಬಾರಿನೇ ಅಧಿಕಾರದ ಚುಕ್ಕಾಣಿ ಹಿಡಿಯೋ ರೇಂಜಿಗೆ ಬಂದಿದ್ದಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಆ ಸಾಧನೆ ಭಾಳ ದೊಡ್ಡ ಸಾಧನೆ ಅದು. ಆಮೇಲೆ ಈಗ ಸಾಕಷ್ಟು ಕುತೂಹಲ ಇರೋದು ಏನಪ್ಪ ಅಂತಂದರೆ, ಈಗ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ, ಗವರ್ನರ್ ಪರ್ಮಿಷನ್ ಸಿಗಬೇಕು, ಸಿಕ್ಕ ನಂತರದಲ್ಲಿ ಇವತ್ತೇ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಅಧಿಕೃತವಾಗಿ ಇನ್ನೇನು ನಮಗೆ ಕೆಲವೇ ಹೊತ್ತಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ.